ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾನು ನೆಲಗಡಲೆ ಒಟ್ಟನ್ನ ಒಣಮೇವಿನ ರಾಜ ಅಂತ ಕರೀತೀನಿ. ಅದು ಈ ಥರ ಕ್ವಾಲಿಟಿಯಲ್ಲಿದ್ದಾಗ ಬರೀ ರಾಜ ಅಲ್ಲ, ರಾಜಾದಿರಾಜ ಅಂತೆಲ್ಲ ಕರಿಬೋದು. ನಾವು ಯಾವುದೇ ಒಂದು ಕ್ವಾಲಿಟಿನ ಚೆನ್ನಾಗಿದೆ ಅಂದಾಗ ಬಂಗಾರಕ್ಕೆ ಚಿನ್ನಕ್ಕೆ ಹೋಲಿಸ್ಕೊಳ್ತೀವಿ. ಆ ಥರ ಇದನ್ನು ಹೋಲಿಸ್ಕೋಬೇಕು ಅಂತಂದರೆ ಇದು 24 ಕ್ಯಾರೆಟ್ ಗೋಲ್ಡ್, 24 ಕ್ಯಾರೆಟ್ನ ಚಿನ್ನ. ಹೌದು, ಚಿನ್ನನೇ ಹೌದು. ಆದರೆ 24 ಕ್ಯಾರೆಟ್ ಚಿನ್ನನ ಆಭರಣ ಮಾಡೋದಕ್ಕೆ ಹೇಗೆ ಸಾಧ್ಯವಿಲ್ವೋ, ಹೇಗೆ ಯೋಗ್ಯವಲ್ಲವೋ, ಅದೇ ಥರ ಈ ಒಟ್ಟು ಇಷ್ಟು ತಾಜಾ ಇದ್ದಾಗ ಪ್ರಾಣಿಗಳಿಗೆ ಅಂದರೆ ಕುರಿ ಮೇಕೆಗಳಿಗೆ ಹಾಕೋಕ್ಕೆ ಯೋಗ್ಯ ಅಲ್ಲ. ಯಾಕೆ ಯೋಗ್ಯ ಅಲ್ಲ ಅಂತಂದು ನಿಮಗೆ ಆಶ್ಚರ್ಯ ಆಗಬಹುದು. ಅದನ್ನು ಒಂದು ಉದಾಹರಣೆ ಕೊಟ್ಟು ನಿಮಗೆ ಹೇಳ್ತೀನಿ. ಈ ಉದಾಹರಣೆ ನಮ್ಮ ಹಳ್ಳಿ ಜನಕ್ಕೆಲ್ಲ ಗೊತ್ತು, ನಗರವಾಸಿಗಳಿಗೆ ಬಹುಶಃ ಗೊತ್ತಿರೋದಿಲ್ಲ. ಏನು ಆ ಉದಾಹರಣೆ ಅಂತಂದರೆ, ನಾವು ಬೆಳೆನ ಕಟಾವು ಮಾಡಿ ಈ ಅಕ್ಕಿ ಆಗಲಿ ರಾಗಿ ಆಗಲಿ ತಂದಾಗ ಅದನ್ನು ತಕ್ಷಣ ಅಡುಗೆಗೆ ಉಪಯೋಗಿಸ್ಕೊಬೋದಿಲ್ಲ. ಇದು ಹಳ್ಳಿ ಜನಕ್ಕೆಲ್ಲರಿಗೂ ಗೊತ್ತು. ಏಕೆ ಅಂತಂದರೆ, ಹೊಸ ಅಕ್ಕಿ ಅನ್ನ ಮಾಡಿದಾಗ ಹೆಚ್ಚು ನೀರಿಡಿಸಿ ಒದಗೋದಿಲ್ಲ ಒಂದು. ಎರಡನೇದಾಗಿ ಎಷ್ಟೇ ಕಡಿಮೆ ನೀರಿಟ್ಟರೂ ಕೂಡ ಗಂಜಿ ಆಗುತ್ತೆ, ಉಡಿ ಆಗಿರೋದಿಲ್ಲ. ಇನ್ನು ಮೂರನೇದಾಗಿ ಬೆಳಿಗ್ಗೆ ಮಾಡಿದ್ದು ಸಾಯಂಕಾಲಕ್ಕೆ, ಸಾಯಂಕಾಲ ಮಾಡಿದ್ದು ಬೆಳಿಗ್ಗೆಗೆ ಅಳಿಸೋಗುತ್ತೆ, ಅಂದರೆ ತಡೆಯೋದಿಲ್ಲ. ಆದರೆ 6 ತಿಂಗಳು ಅಥವಾ ವರ್ಷ ಈ ಥರ ಹಳೆ ಅಕ್ಕಿನ ನಾವೇನಾದರೂ ಅನ್ನಕ್ಕೆ ಬಳಸಿಬಿಟ್ರೆ ಅನ್ನಕ್ಕೆ ಹೆಚ್ಚು ನೀರು ಹಿಡಿದುಬಿಟ್ಟು ಪಾತ್ರೆ ತುಂಬ ಅನ್ನ ಆಗುತ್ತೆ. ಇನ್ನು ಎರಡನೇದಾಗಿ ಗಂಜಿ ಸುತ್ಕೊಂಬೋದಿಲ್ಲ, ಉಡಿಯಾಗಿರುತ್ತೆ, ಗೆದ್ದಲಿದ್ದಂಗೆ ಅಂತ ನೋಡು ಆ ಥರ ಇರುತ್ತೆ. ಇನ್ನು ಮೂರನೇದಾಗಿ ಬೆಳಿಗ್ಗೆ ಮಾಡಿದ್ದು ಮಾರನೇ ದಿವಸ ಬೆಳಿಗ್ಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮೊಸರು ಹಾಕ್ಕೊಂಡು ತಿಂದರೆ ವಾರೇ ವಾ. ಅದೇ ಥರ ಈಗ ರಾಗಿನ ತಗೊಳ್ಳಿ. ರಾಗಿ ಹಿಟ್ಟು ಮಾಡಿದಾಗ ಅದು ಈ ಬೆಂದಿರುವಂಥ ಅಕ್ಕಿ ಜೊತೆಗೆ ನಾವು ಮುದ್ದೆ ಮಾಡಬೇಕು ಅಂದ್ಕೊಂಡಾಗ ಅಷ್ಟು ಹೆಚ್ಚಾಗಿ ಹಿಟ್ಟಿಡಿಸುತ್ತೆ. ನಮ್ಮ ಹೆಂಗಸ್ರು ಅಂತಿರ್ತಾರೆ ಬೂದಿ ಒಯ್ದಂಗೆ ಅಂತಂದು, ಹಂಗೆ ಹೆಚ್ಚು ಹಿಟ್ಟು ತಗೊಳ್ಳುತ್ತೆ. ಇನ್ನು ಎರಡನೇದಾಗಿ ಸ್ವಲ್ಪ ಪಿಸ ಅನ್ನುತ್ತೆ. ಮೂರನೇದಾಗಿ ಬಹಳ ಮುಖ್ಯವಾಗಿ ಹೊಸ ರಾಗಿಯಲ್ಲಿ ನಾವು ಏನೇ ಆಗಲಿ, ಮುದ್ದೆ ಆಗಲಿ, ಶಾವಿಗೆ ಆಗಲಿ, ರೊಟ್ಟಿ ಆಗಲಿ, ಏನು ಮಾಡಿ ತಿಂದರೂ ಕೂಡ ನಮಗೆ ಭೇದಿ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ಅದೇ ಥರ ಈ ತಾಜಾ ಒಟ್ಟು, ಈ ಹೊಸ ಒಟ್ಟು ಏನಿದೆ ಇದಕ್ಕೆ ಕೂಡ ಕುರಿ ಮೇಕೆಗಳಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಭೇದಿ ಮಾಡ್ಕೊಳ್ತವೆ. ಅಥವಾ ಈ ಇಕ್ಕೆ ಹಾಕೋ ಬದಲು ತೊಪ್ಪೆ ಮೆತ್ತಗಾಗುತ್ತೆ. ಯಾವಾಗಾದರೆ ಈ ಕುರಿ ಮೇಕೆಗಳು ಇಕ್ಕೆ ಹಾಕದಂಗೆ ತೊಪ್ಪೆ ಆಗುತ್ತೋ ಆವಾಗ ಅದು ಶರೀರಕ್ಕೆ ಅಂಟೋದಿಲ್ಲ ಅಂತ ಅರ್ಥ. ಪ್ರಾಣಿ ಗಡ್ಸು ಬರೋದು ಬದಲು ಲೂಸ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಇದು ತಾಜಾ ಒಟ್ಟು ತಕ್ಷಣ ಪ್ರಾಣಿಗಳಿಗೆ ಹಾಕೋಕ್ಕೆ ಯೋಗ್ಯ ಅಲ್ಲ ಅಂತಂದು. ನೋಡಿ, ಈಗ ನಿನ್ನೆ ತಾನೇ ಈ ತಾಜಾ ಒಟ್ಟು ತಂದೆ, ಎಂಥ ಒಟ್ಟು ಬಂಗಾರದಂಥ ಒಟ್ಟು ತಂದು ನೀಟಾಗಿ ಇಲ್ಲಿ ಶೇಖರಣೆ ಮಾಡಿದ್ದೀನಿ. ಆದರೆ ನಾನು ತಕ್ಷಣ ಇದು ಪ್ರಾಣಿಗಳಿಗೆ ಕೊಡ್ತಾ ಇಲ್ಲ. ಮುನ್ನೆಚ್ಚರಿಕೆಯಾಗಿ ನೋಡಿ, ಅಲ್ಲೊಂದು ಸ್ವಲ್ಪ ಹಳೆ ಒಟ್ಟಿದೆ, ಆಮೇಲೆ ಆ ಕಡೆ ಸ್ವಲ್ಪ ಹಳೆ ಒಟ್ಟನ್ನ ಉಳಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಹೊಸ ಒಟ್ಟು ತತ್ತಿದ್ದಂಗೆ ಹಾಕಬಾರ್ದು. ಒಂದು ತಿಂಗಳು 2 ತಿಂಗಳು ಹಳೆ ಒಟ್ಟು ಇಟ್ಕೊಂಡಿದ್ರೆ ಅದನ್ನ ಹಾಕ್ಕೊಳ್ತಾ ಇರ್ಬೋದು, ಆಮೇಲೆ ಇದನ್ನ ಹಾಕೋಣ ಅಂತಂದು. ಇಲ್ಲಿ ನಿಮಗೊಂದು ಪ್ರಶ್ನೆ ಬರುತ್ತೆ. ಏನು ಆ ಪ್ರಶ್ನೆ ಅಂತಂದರೆ, ಹಳೇದಿದ್ದಂಗೆಲ್ಲ ಒಳ್ಳೆಯದಾ ಅಂತಂದು. ಅದು ಆ ಥರ ಅಲ್ಲ. ಈಗ ಅಕ್ಕಿ ಆಗಲಿ ರಾಗಿ ಆಗಲಿ, ಅಕ್ಕಿನ ಭತ್ತದಲ್ಲಿದ್ದಾಗಲೇ ಚೆನ್ನಾಗಿ ಉಣಗಿಸ್ಬೇಕು. ಅದೇ ಥರ ರಾಗಿನ ತೆನೆಯಲ್ಲಿದ್ದಾಗಲೇ ಚೆನ್ನಾಗಿ ಉಣಿಸಿ ತೇವಾಂಶ ಕಡಿಮೆ ಮಾಡಬೇಕು. ತೇವಾಂಶ ಕಡಿಮೆ ಮಾಡಿಬಿಟ್ಟು ನಾವು ಹೋಟ್ಲನ್ನ ಸ್ಟಾಕ್ ಮಾಡಿದಾಗ 1 ವರ್ಷ 2 ವರ್ಷ 3 ವರ್ಷ ಆಗಲಿ 4 ವರ್ಷ ಆಗಲಿ ಹೌದು ತಾಜಾ ಆಗಿರುತ್ತೆ. ಒಂದು ಎಚ್ಚರಿಕೆ ಏನಂತಂದರೆ ಹುಳ ಬೀಳದಂಗೆ ನೋಡ್ಕೋಬೇಕು. ಅದೇ ಥರ ನಮ್ಮ ಒಟ್ಟಿನಾಗಲಿ ತಾಜಾ ಹಾಕ್ದಂಗೆ 1 ತಿಂಗಳು 1.5 ತಿಂಗಳು 2 ತಿಂಗಳು ಹಿಂಗೆ ಸ್ಟಾಕ್ ಮಾಡಿಕೊಂಡು ಆಮೇಲೆ ನಾವು ಉಪಯೋಗಿಸ್ಕೋಬೇಕು. ಇದು ಕೂಡ ಅಷ್ಟೇ, 3 ವರ್ಷ 4 ವರ್ಷ ಆಗಲಿ ಬಣವೆಯಲ್ಲಿ ಹಿಡ್ದಂಗೆ ಇರುತ್ತೆ. ನಾನಾಗಲೇ ಹೇಳ್ದಾಗೆ
ಹುಳ ಬೀಳ್ದಂಗೆ, ಜೊತೆಗೆ ನೆನೆದಂಗೆ ನೋಡ್ಕೋಬೇಕು. ಬಹಳ ಮುಖ್ಯವಾಗಿ ನೆನೆದಂಗೆ ನೋಡ್ಕೋಬೇಕು. ಇದು ಇಷ್ಟೊಂದು ತಾಜಾ ಆಗಿರೋದಕ್ಕೂ ಕೂಡ ಏನು ಕಾರಣ ಅಂದರೆ ಈ ಬಿಸಿಲು ಕಾಲದ ಒಟ್ಟು ಮಳೆ ಬಂದಿರೋದಿಲ್ಲ, ಜೊತೆಗೆ ವಾತಾವರಣದಲ್ಲೂ ತೇವಾಂಶ ಇರೋದಿಲ್ಲ ಆಗಲಿಕ್ಕೆ ಎಷ್ಟು ನೀಟಾಗಿ ನೋಡಿ. ಸುಮ್ಮನೆ ಹಸಿ ಸೊಪ್ಪು ಯಾವ ಥರ ಇದೆಯೋ ಅಷ್ಟೊಂದು ಹಸಿಯಾಗಿ ಹಸಿರಾಗಿದೆ. ಇದು ಹಸಿ ಗಿಡ ಎಷ್ಟು ಹಸಿರಾಗಿದೆಯೋ ಅದೇ ಹಸಿರ್ತನ ಈ ಒಣಗಿದ ಮೇಲೆ ಕೂಡ ಚೆನ್ನಾಗಿ ಡ್ರೈ ಆದಮೇಲೆ ಕೂಡ ಅದೇ ಹಸಿರ್ತನ ಇದೆ. ಅಂದರೆ ವಾತಾವರಣದಲ್ಲಿ ತೇವಾಂಶ ಇಲ್ಲದೆ ಡ್ರೈ ಆಗಿದ್ದಾಗ ಮತ್ತು ಬೇಸಿಗೆಯಲ್ಲಿ ನಾವು ನಮ್ಮ ಕಡೆ ಎಲ್ಲ ಪಾವಗಡ ಈ ಸೈಡೆಲ್ಲ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಸ್ಪ್ರಿಂಕ್ಲರ್ಗಳಿಟ್ಟು ಬೆಳೀತಾರೆ. ಆ ಟೈಮ್ನಲ್ಲಿ ಈ ಕಡಲೆ ಗಿಡ ಕಿತ್ತಾಗ ಮಿಷನ್ಗೆ ಹಾಕ್ಬಿಟ್ಟು ಹೊಲದ ಮೇಲೆ ಬಿಟ್ಟುಬಿಡ್ತಾರೆ ಒಂದೆರಡು ದಿವಸ. ಅವಾಗ ಚೆನ್ನಾಗಿ ಡ್ರೈ ಆಗುತ್ತೆ ಬಿಸಿಲಿಗೆ. ಹಂಗೆ ಡ್ರೈ ಆಗಿರೋದ್ರನ್ನ ನೀವು ಎಷ್ಟು ದಿವಸ ಸ್ಟಾಕ್ ಮಾಡಿದ್ರೂ ಕೂಡ ಇದೇ ಥರ ನೀಟಾಗಿರುತ್ತೆ. ಏನಂದರೆ ನೆನೆದಂಗೆ ಇಟ್ಕೋಬೇಕು. ನಾವು ಏನು ಕಾಳು ಈ ಅಕ್ಕಿ ರಾಗಿನ ಹೇಗೆ ನೀಟಾಗಿ ಹುಳ ಉಪ್ಪಡೆ ಆಡ್ದಂಗೆ ಇಟ್ಕೋಬೇಕು, ಆ ಥರ ಇದ್ರೂ ಹುಳ ಬೀಳ್ದಂಗೆ ಜೊತೆಗೆ ನೆನೆದಂಗೆ ಇಟ್ಕೊಬೋದು. ಭಾಳ ಮುಖ್ಯ ಆಗುತ್ತೆ. ನಾವು ಇದನ್ನು ತಂದುಬಿಟ್ಟು ನಾನು ಈ ಥರ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಶೆಡ್ನ. ಪಾಪ ಕೆಲವ್ರಿಗೆ ಎಷ್ಟೋ ಈ ಅನುಕೂಲ ಇರೋದಿಲ್ಲ, ಈ ಬಣವೆಗಳು ಹಾಕ್ಕೊಂಡು ಬಿಡ್ತಾರೆ. ಬಣವೆಗಳು ಹಾಕ್ಕೊಂಡು ಟಾರ್ಪಲ್ ಏನಾದರೂ ಒದಿಸ್ಕೊಂಡು ಯಾಮರ್ತಲ್ಲಿ ಏನಾದರೂ ನೆಂದು ಬಿಟ್ರೆ ಈಗಿನ ಮುಗೀತು. ಒಂದಿಷ್ಟು ನೆಂದರೆ ಇಷ್ಟು ಅದೆಲ್ಲ ನೆಮ್ಮು ತಗೊಂಡ್ಬಿಟ್ಟು ಬೂಜು ಬಂದುಬಿಡುತ್ತೆ. ನೀವು ಕಕ್ಲತ್ತಿಗೆ ಬಿತ್ಬಿಟ್ಟು ಹೆಂಗೆ ಇದನ್ನು ಬಿಸಾಡೋದು, ಇಷ್ಟೊಂದು ದುಬಾರಿ ರೇಟಿಗೆ ತಂದಿದ್ದೀವಲ್ಲ ಅಂತಂದು ನೀವೇನಾದರೂ ಕುರಿ ಮೇಕೆಗಳಿಗೆ ಅದು ಹಾಕ್ಬಿಟ್ರೆ ಗಿಡ ಕೆಮ್ಮುತ್ತೆ. ಅಷ್ಟು ಮಾತ್ರ ಅಲ್ಲ, ಬೇದಿ ಮಾಡಿಕೊಳ್ಳುತ್ತೆ. ಆ ಬೇದಿ ಏನಿದೆ ಈ ಬೇದಿ ಥರ ಅಲ್ಲ, ಅದು ಪ್ರಾಣಿನೇ ಮುಗಿಸ್ಬಿಡುತ್ತೆ. ಯಾಕಂದರೆ ಅಲ್ಲಿ ಬೂಸ್ಟ್ ಇರುತ್ತೆ. ಇದರಲ್ಲಿ ಆಗಲ್ಲ, ಸ್ವಲ್ಪ ಸೆಟ್ ಆಗದೆ ಬೇದಿ ಮಾಡಿಕೊಳ್ಳುತ್ತೆ. ನೀವು ನೆಂದಿರುವಂಥದ್ದು ಹಾಕಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಬೂಸ್ಟ್ ಇರ್ಬೋದು, ಫಂಗಸ್ ಆಗಿರುತ್ತಲ್ಲ, ಅದೆಲ್ಲ ಆಗಿಬಿಟ್ಟು ಪ್ರಾಣಿನೇ ಸಾಯೋವಂಥ ಸಂದರ್ಭ ಆಗುತ್ತೆ. ಅದಕ್ಕೆ ಆ ಬೇದಿ ಬೇರೆ ಈ ಬೇದಿ ಬೇರೆ ಅಂದಿದ್ದು. ಒಟ್ಟಿನಲ್ಲಿ ನಾವು ಈ ದುಬಾರಿ ತಂದಿರುವಂತಹ ಒಟ್ಟನ್ನ ನೀಟಾಗಿ ಶೇಖರಣೆ ಮಾಡ್ಕೋಬೇಕು ಅಂತ ಹೇಳ್ತಾ, ಜಾನುವಾರು ಒಟ್ಟಾಗಲಿ ಅಥವಾ ನಮ್ಮ ಅಕ್ಕಿ ರಾಗಿ ಆಗಲಿ ತಾಜಾ ಆಗಿದ್ದಾಗ ಬಳಸೋದು ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ. ಅದು ಯಾಕೆ, ಯಾವ ಪೋಷಕಾಂಶಗಳು ಹೆಚ್ಚಾಗಿರ್ತವೆ, ಪೂರಾ ಸ್ಟಾಕ್ ಮಾಡಿದ್ರೆ ಯಾವ ಪೋಷಕಾಂಶಗಳು ಲೋಪ ಆಗುತ್ತೆ, ಇದೆಲ್ಲ ವಿಜ್ಞಾನ ಹೇಳಬೇಕು. ನನ್ನ ಅನುಭವದಲ್ಲಿ ಈಗ ಆಗಿರೋದನ್ನ, ಈಗ ನಮ್ಮ ಧಾನ್ಯದ ವಿಚಾರದಲ್ಲಿ ಹೇಳಿದ್ನಲ್ಲ, ಹಳ್ಳಿಗಳಲ್ಲೆಲ್ಲ ಇದು ಗೊತ್ತಿರೋವಂಥ ವಿಚಾರ. ಈ ಎಲ್ಲ ವಿಚಾರ ನಿಮಗೆ ಮನವರಿಕೆ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.